ಸೊ ಫೈನಲಿ ನನ್ನ ಕ್ರೋಶಾ ವರ್ಕ್ ಏನಿದೆ ಅದು ಕಂಪ್ಲೀಟ್ ಆಗಿದೆ. ಎರಡೂ ಸ್ಯಾರಿಗೆ ಅವರು ಸೇಮೇ ಹೇಳಿದ್ರಿಂದ ಸೇಮ್ ಡಿಸೈನನ್ನೇ ಮಾಡಿದ್ದೀನಿ. ಇನ್ನು ಇದಕ್ಕೆ ಬೇಬಿ ಕುಚ್ ಕಟ್ಟಬೇಕು, ಬಟ್ ಥ್ರೆಡ್ ಶಾರ್ಟೇಜ್ ಆಗಿದೆ. ಹೋಗಿ ಥ್ರೆಡ್ ತೊಗೊಂಡ್ಬಂದು ಬೇಬಿ ಕುಚ್ ಕಟ್ಟಿ ಅದಾದಮೇಲೆ ಇದಕ್ಕೆ ಸ್ಟೋನ್ ಲೇಸ್ನ ಕೂಡ ಸ್ಟಿಕ್ ಮಾಡಬೇಕು. ಅದೆಲ್ಲ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ಇದನ್ನು ಹೇಗೆ ಬಂದಿದೆ ಏನು ಅಂಥೇಳಿ. ಸೊ ಪೂಜೆ ಆಯಿತು, ಇವಾಗ ತಿಂಡಿ ತಿನ್ಬಿಡೋಣ ಅಂತ ಬರ್ತಾ ಇದ್ದೀನಿ. ತಿಂಡಿಗೆ ಇವತ್ತು ಟೊಮೊಟೊ ಬಾತ್ ಮಾಡಿದ್ದೆ. ಸೊ ಇವಾಗ ಮಾಡಬೇಕು ತಿಂಡಿ. ನಾನು ಎಗ್ ಸಾಂಬಾರು ಏನು ಮಾಡಿದ್ನಲ್ವ, ಅದಕ್ಕೆ ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿದ್ದೆ. ಸೊ ಎಗ್ ಹಾಕೋಕ್ಕೂ ಮೊದಲೇ ಸಾಂಬಾರನ್ನ ಹಾಗೆ ತೆಗೆದಿಟ್ಟಿದ್ದೆ, ಏಕೆಂದರೆ ಇವತ್ತು ಥರ್ಸ್ಡೇ ಅಲ್ವಾ. ಸೊ ತಿನ್ನಲ್ಲ ನಾವು ಅಂದ್ಬಿಟ್ಟು ಬರೀ ಸಾಂಬಾರು ಮತ್ತು ಆಲೂಗಡ್ಡೆ ಎಲ್ಲ ಎತ್ತಿಟ್ಟಿದ್ದೆ. ಇವಾಗ ಇದೇ ಸಾಂಬಾರು ಆಗುತ್ತೆ ಅಷ್ಟೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಥರ್ಸ್ಡೇ ವ್ಲಾಗ್ ಇದು. ವ್ಲಾಗ್ ಸ್ಟಾರ್ಟಿಂಗೆಲ್ಲ ಹೇಳಿದೆ, ಅದಕ್ಕೆ ಗೊತ್ತಾಯಿತು. ಈ ನಡುವೆ ಅಂತೂ ಸರಿಯಾಗಿ ನಾನು ವ್ಲಾಗೇ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಹೇಳಬೇಕು ಅಂದರೆ ಅಲ್ಲಲ್ಲೇ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡಿರ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀರಾ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ತುಂಬ ದಿನದಿಂದ ಹೇಳ್ತಾ ಇದ್ದೆ ನಮ್ಮ ಮನೆಯವರಿಗೆ ಒಂದು ರಬ್ಬರ್ ಪ್ಲ್ಯಾಂಟ್ ತಂದುಕೊಡ್ರಿ ನನಗೆ, ರಬ್ಬರ್ ಪ್ಲ್ಯಾಂಟ್. ಯಾಕೆಂದರೆ ಈಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀವಿ, ರಬ್ಬರ್ ಪ್ಲ್ಯಾಂಟ್ ಇಟ್ಟರೆ ಮನೆಯಲ್ಲಿ ರಿಚ್ ಪರ್ಸನ್ ಆಗ್ತಾರೆ ಅಂತ. ಅದಕ್ಕೆ ಬೇಗ ರಿಚ್ ಪರ್ಸನ್ ಆಗಿಬಿಡೋಣ, ರಬ್ಬರ್ ಪ್ಲ್ಯಾಂಟ್ ತೊಗೊಂಬನ್ನಿ ಅಂತ ಫೈನಲಿ ತೊಗೊಂಡ್ಬಂದಿದ್ದಾರೆ. ಜೋಕ್ಸ್ ಅಪಾರ್ಟ್, ಆ ಥರ ಏನಿಲ್ಲ. ಒಟ್ಟಿನಲ್ಲಿ ಹಾಗೆ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಮ್ಮ ಮನೆಯವ್ರಿಗೆ ರೇಗಿಸ್ತಾ ಇದ್ದೆ, ಬೇಗ ರಿಚ್ ಆಗಿಬಿಡೋಣ ತೊಗೊಂಬನ್ನಿ ಅಂತೇಳಿ. ಸೊ ತೊಗೊಂಬಂದಿದ್ದಾರೆ. ನೋಡೋಣ ಎಷ್ಟು ಬೇಗ ನಾವು ರಿಚ್ ಆಗ್ತೀವಿ ಅಂತ. ಹಾಗೆ ವೀಡಿಯೋದಲ್ಲಿ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಮತ್ತು ಈವ್ನಿಂಗು ಎಲ್ಲ ಹೊರಗಡೆ ಹೋಗೋದಿತ್ತು ಅವತ್ತು ಅಂದ್ಬಿಟ್ಟು ಗಾಡಿ ತೆಗಿಯೋದಕ್ಕೆ ಅಂತ ಹೋದ್ರೆ. ಸೊ ನನ್ನ ಮಗ ನಾನು ತೆಗಿತೀನಿ. ಇವಾಗ ಎಲ್ಲರೂ ಹೊರಗಡೆ ಹೋಗಿ ಬರ್ತೀವಿ ಅಂತಂದರೆ ಈ ಥರ ಗಾಡಿ ತೆಗಿಯೋದು, ಸ್ವಲ್ಪ ಪ್ರಾಕ್ಟೀಸ್ ಅಂದರೆ ತೆಗಿಯೋದು, ನಿಲ್ಲಿಸೋದು, ಬ್ಯಾಲೆನ್ಸಿಂಗ್ ಮಾಡೋದೆಲ್ಲ ಪ್ರಾಕ್ಟೀಸ್ ಮಾಡ್ತಿರ್ತಾನೆ. ಹೋಗಲಿ ಮಾಡ್ಕೊಳ್ಳಿ, ಏಕೆಂದರೆ ಇವಾಗ ಆಲ್ಮೋಸ್ಟ್ 14 ಕಂಪ್ಲೀಟ್ ಆಗಿ 15 ಅವನಿಗೆ. ಸ್ವಲ್ಪ ಬ್ಯಾಲೆನ್ಸಿಂಗ್ ಅಂದರೆ ಮಾಡ್ತಾಯಿದ್ರೆ ಅವನಿಗೆ ಓಡಿಸೋ ಟೈಮಲ್ಲಿ ಕರೆಕ್ಟಾಗಿ ಅವನಿಗೂ ಅದು ನ್ಯಾಕ್ ಸಿಗುತ್ತೆ ಅಂಥೇಳಿ ಪ್ರಾಕ್ಟೀಸ್ ಕೊಡ್ತಾರೆ. ಬಟ್ ಹೊರಗಡೆ ಎಲ್ಲೂ ಕೊಡೋದಿಲ್ಲ, ಜಸ್ಟ್ ಹಿಂಗೆ ಪಾರ್ಕಿಂಗಿಂದ ಆಚೆ ತೆಗೆದಾಕೋದು ಅಷ್ಟೇ. ಅಲ್ಲಿ ಹೋಗಿ ಬಂದಮೇಲೆ ಬುಕ್ ಬೈಂಡಿಂಗ್ ಕೆಲಸ ಕೂಡ ಇತ್ತು. ಸೊ ಅದನ್ನು ಕಂಪ್ಲೀಟ್ ಮಾಡಿಬಿಡೋಣ ಇವತ್ತು ಕೂತ್ಕೊಂಡು ಅಂತ ನಾನು ನನ್ನ ಮಗ ಇಬ್ಬರು ಕೂಡ ಸೇರಿ ಕಂಪ್ಲೀಟ್ ಮಾಡಿದ್ವಿ. ಎಷ್ಟು ತಲೆ ಮಾಡ್ತಾರಂದರೆ ನನ್ನ ಮಗ ನೋಡ್ಬೋದು. ಎಲ್ಲ ಬುಕ್ಸು ಅಂದರೆ ಬರೀ ಟೆಕ್ಸ್ಟ್ ಬುಕ್ ಮಾತ್ರ ಕೊಟ್ಟಿರೋದು, ಅದನ್ನೆಲ್ಲ ಬೈಂಡ್ ಹಾಕಿದ್ವಿ. ಹಾಂ ಏನು ಇವನು ಹೊಂಟವಳು, ಅವರು ಹೊಂಟವಳು. ಅವೆಲ್ಲ ಹೊಚ್ಕೊಂಡಿದ್ದಲ್ಲ, ಹಂಗೆ ಹೊಚ್ಕೊಳ್ಳೋ ಪಣಿಯಪ್ಪನ ಥರ. ಹೆಂಗೆ ಓಡೋದು. ಇಟ್ಕೊಳ್ಳೋ, ಫೋಟೋ ತೆಕ್ಕೋತೀನಿ, ಒಂದು ಫೋಟೋ ತೆಕ್ಕೋತೀನಿ. ಇದು ಕರೆಕ್ಟಾಗಿ ಪೋಸ್ಟ್ ಕೊಟ್ಟಿದ್ದೀರಿ. ಅಯ್ಯ ಹೆಂಗಂತಾನೆ ನೋಡು. ದೋಸೆ. ಸೊ ಇದು ಬಂದ್ಬಿಟ್ಟು ಟ್ಯೂಸ್ಡೇ ವ್ಲಾಗ್ ಅಂತ ಅಂದ್ಕೊಳ್ತೀನಿ ನಾನು, ಏಕೆಂದರೆ ಟ್ಯೂಸ್ಡೇನೇ ಮೊಟ್ಟೆ ತೊಗೊಂಡು ಬಂದಿದ್ರು. ಸೊ ಹಂಗಾಗಿ ನನ್ನ ಮಗ ಅಲ್ಲಿಂದ ಬಂದಮೇಲೆ ಸಖತ್ತು ಡಿಮ್ಯಾಂಡಿಂಗ್ ಆಗಿಬಿಟ್ಟಿದ್ದಾನೆ. ಈ ದಿನ ಒಂದೊಂದು ಥರ ವೆರೈಟಿ ಹೇಳ್ತಿರ್ತಾನೆ, ಇವತ್ತು ಅದು ಮಾಡು, ಇವತ್ತು ಇದು ಮಾಡು ಅಂಥೇಳಿ. ನಾನು ಮಾಡಿಕೊಡಲ್ಲ ಅಂದರೆ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು. ಸೊ ಏನು ಮಾಡೋಕ್ಕಾಗಲ್ಲ, ನಮ್ಮ ಮಕ್ಕಳಿಗೋಸ್ಕರ ಮಾಡಿಕೊಡೋಣ ಅಂಥೇಳಿ ಕಡೆಗೆ ಎಗ್ ಫ್ರೈಡ್ ರೈಸ್ ಮಾಡಿಕೊಡೋದು. ತುಂಬ ದಿನವೇ ಆಗಿಬಿಟ್ಟಿತ್ತು ಎಗ್ ಫ್ರೈಡ್ ರೈಸ್ ಮಾಡಿ. ಸೊ ಮರ್ತೇ ಬಿಟ್ಟಿದ್ದೀನಿ ನಾನು ಹೆಂಗೆ ಮಾಡೋದು ಅಂತ. ಹಾಗೆ ನೆನ್ಪು ಮಾಡ್ಕೊಂಡು ಮಾಡಿದೆ. ಫೈನಲಾಗಿ ಚೆನ್ನಾಗಿ ಬಂದಿತ್ತು, ಟೇಸ್ಟಿಯಾಗಿ. ಸೊ
ನಾನಂತೂ ಸಿಂಪಲಾಗಿ ಮಾಡೋ ಅಂಥದ್ದು ಎಗ್ ಫ್ರೈಡ್ ರೈಸ್. ಮೊದಲಿಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಅದಕ್ಕೆ ಮೊಟ್ಟೆ ಒಡೆದಾಕ್ತೀನಿ. ಕ್ಯಾಪ್ಸಿಕಮ್ ಇತ್ತು, ಸೊ ಕ್ಯಾಪ್ಸಿಕಮ್ ಕೂಡ ಹಾಕಿದೆ. ಆಮೇಲೆ ಮೊಟ್ಟೆ ಒಡೆದಾಕಿ ಸ್ವಲ್ಪ ಈ ಎಗ್ ಬುರ್ಜಿ ಮಾಡ್ಕೊಳ್ಳಲ್ಲ ಅದೇ ರೀತಿ ಮಾಡಿಕೊಂಡು ಆಮೇಲೆ ಎಲ್ಲ ಮಸಾಲೆ ಐಟಮ್ಗಳು ಹಾಕ್ಕೊಳ್ಳೋದು. ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಮೆಣಸು ಪುಡಿ, ಆಮೇಲೆ ಗರಂ ಮಸಾಲ, ಈ ಥರದ್ದು ಎಲ್ಲ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಕಡಿಮೆ ಊರಿನಲ್ಲಿ ಇಟ್ಕೊಂಡು ಆಮೇಲೆ ಸೋಯಾ ಸಾಸ್, ಟೊಮೊಟೊ ಸಾಸ್, ಚಿಲ್ಲಿ ಸಾಸ್, ಆಮೇಲೆ ಇನ್ನೇನು ಅಷ್ಟೇ ಆ 3 ಚಿಲ್ಲಿ ಸಾಸ್, ಸೋಯಾ ಸಾಸ್, ಟೊಮೊಟೊ ಕೆಚಪ್ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಂಬಿಡ್ತೀನಿ. ರೈಸ್ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಮಿಕ್ಸ್ ಮಾಡೋದು. ಇಷ್ಟೇ ಫ್ರೈಡ್ ರೈಸ್ ನಾನು ಮಾಡೋದು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಾಡಿಬಿಟ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ. ಈರುಳ್ಳಿ ಹಾಕ್ದಾಗ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಈರುಳ್ಳಿ, ಕ್ಯಾಪ್ಸಿಕಮ್ ಇದಿಷ್ಟು ಹಾಕಿದ್ದು ಎಲ್ಲ ಆದಮೇಲೆ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಈಸಿನೇ ಕೆಲಸ ಹೇಳಬೇಕು ಅಂತ ಹೇಳಿದ್ರೆ, ಬೇರೆದಕ್ಕೆಲ್ಲ ಮಾಡೋಕ್ಕೆ ಹೋದರೆ. ಬಟ್ ಯಾವಾಗಲೂ ಈ ಸೋಯಾ ಸಾಸ್, ಚಿಲ್ಲಿ ಸಾಸ್ ಆ ಥರದ್ದೆಲ್ಲ ತಿಂತಾಯಿದ್ರು ಅಷ್ಟೊಂದೇನು ಒಳ್ಳೇದಲ್ಲ ಅಂದ್ಬಿಟ್ಟು ನಾನು ಮಾಡೋದಿಲ್ಲ ಅಷ್ಟೇ. ಸೊ ಏನೋ ಬಲವಂತ ಮಾಡ್ದೆ ಅಂತೇಳ್ಬಿಟ್ಟು ಮಾಡಿಕೊಟ್ಟೆ ಅಷ್ಟೇ. ಗೊತ್ತಿಲ್ಲ, ಸ್ಪೂನ್ ತಂದಿಲ್ಲ. ಹಿಂಗಾಯ್ತು ಕೊಟ್ಟೆ. ಇವ್ನು ಅನ್ನ ಬಿಡಲ್ಲ. ಸ್ಪೂನ್ ಕೊಡು ನೋಡಿ. ಸೊ ಅದಾಗಿ ನೆಕ್ಸ್ಟ್ ದಿನ ಫೈನಲಾಗಿ ಈ ಒಂದು ಸ್ಯಾರಿ 2 ಸ್ಯಾರಿ ಏನಿತ್ತು ಅದು ಕುಚ್ಚೆಲ್ಲ ಕಟ್ಟಿ ಕಂಪ್ಲೀಟ್ ಮಾಡಿದೆ. ಹೇಳಬೇಕು ಅಂತಂದರೆ ಆ ಸ್ಟೋನ್ ಲೇಸ್ ಏನಿದೆ ಅಲ್ಲ, ಅದು ಕೂಡ ಲಾಸ್ಟ್ ಇನ್ನೊಂದು 10 ಆರ್ಚಿಗೇನೋ ಕಂಪ್ಲೀಟ್ ಮಾಡಬೇಕಾಗಿತ್ತು. ಆವಾಗ ಖಾಲಿ ಆಗಿಬಿಡ್ತು. ಸೊ ಅದಕ್ಕೆಲ್ಲ ಮಿಕ್ಕಿದ್ದು ಎಷ್ಟಿದೆ ಅದೆಲ್ಲ ಕಟ್ ಮಾಡಿ ಇಟ್ಬಿಟ್ಟು ಫಸ್ಟು ಇದು ಡ್ರೈ ಆಗಿಬಿಡಲಿ, ಆಮೇಲೆ ಅದನ್ನು ಎತ್ಬಿಟ್ಟು ಅಲ್ಲೇ ಹಾಕ್ಕೊಂಡು ನಾನು ಫಿನಿಷ್ ಮಾಡ್ಕೊಳ್ಳೋಣ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ಹೇಳಿದ್ರೆ ಡಿಸೈನ್ ಅಂತೂ ಸಖತ್ತಾಗಿ ಬಂದಿತ್ತು. ಬಟ್ ನಾನು ಅದನ್ನು ನೀಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ, ಯಾಕೆಂದರೆ ಇದು ಸೋಫಾ ಮೇಲೆ ವೀಡಿಯೋ ಮಾಡಿರೋದ್ರಿಂದ ಅಷ್ಟು ನೀಟಾಗಿ ಗೊತ್ತಾಗ್ತಾಯಿಲ್ಲ. ಅದಾದಮೇಲೆ ನಾನು ನೆಕ್ಸ್ಟು ಕಮ್ಮಿಂಗ್ ಬ್ಲಾಗ್ಗಳಲ್ಲಿ ಹಾಕ್ತೀನಿ. ಸೊ ನೋಡ್ಬೋದು ಇದಿಷ್ಟು ಮಾಡಿದ್ದೀನಿ. ಇನ್ನೊಂದು 9 ಆರ್ಚೇನೋ ಇತ್ತು ಮೇಲುಗಡೆ, ಅದಕ್ಕೆ ಶಾರ್ಟೇಜ್ ಬಂದ್ಬಿಡ್ತು. ಸೊ ಸಂಜೆ ಹೋಗಿ ತೊಗೊಂಡು ಬರೋಣ ಅಂಥೇಳಿ ಅಂದ್ಕೊಂಡು ಪ್ಲ್ಯಾನ್ ಎಲ್ಲ ಮಾಡಿ ಸುಮ್ಮನೆ ಅದೇ. ಇನ್ನೇನು ಮಾಡೋಕ್ಕಾಗುತ್ತೆ, ಇವಾಗ ಸದ್ಯಕ್ಕಂತೂ ನಾನೊಬ್ಬಳೇ ಹೋಗಿ ಅಷ್ಟು ದೂರ ತೊಗೊಂಬರೋಕ್ಕಾಗಲ್ಲ. ಇನ್ನು ಹಸ್ಬೆಂಡ್ ಬರಬೇಕು, ಅವ್ರ ಜೊತೆ ಹೋಗಿ ತೊಗೊಂಡು ಬರಬೇಕು. ಅದಕ್ಕೆ ಇದು ಮೋಡ ಎಲ್ಲ ಕೆಳಗೆ ಇಕ್ಕೋಲ್ ಮಿಂಚ್ ಬರ್ತಾರ. ಅಲ್ಲ ಅಲ್ಲಿ ಮೂನಿರೋದು ಮೋಡ ಮುಚ್ಕೊಂಬಿಟ್ಟೈತಿ. ಇಲ್ಲಿ ಮಿಂಚ್ತೈತೆ. ಹೆಂಗಿದೆ ನೋಡು ಕಡೆ. ಯಾವುದೋ ಬೆಟ್ಟ ಇದೆಯೇನೋ ಆ ಕಡೆ ಅನ್ನೋ ಥರ ಕಾಣ್ತಾ ಇದೆ ಮೋಡ. ಅಷ್ಟು ಈವ್ನಿಂಗ್ ಆದಮೇಲೆ ಹಸ್ಬೆಂಡಿಗೆ ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಹೊರಗಡೆ ಹೊರಟ. ಹೇಗೂ ನನಗೂ ಸ್ವಲ್ಪ ಅವ್ರು ಎಲ್ಲಿ ಹೋಗ್ತಾರೆ ಆ ಪ್ಲೇಸಲ್ಲಿ ನನಗೂ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ನಾನು ಬರ್ತೀನಿ ನಿಮ್ಮ ಜೊತೆ ಅಂಥೇಳಿ ಹೊರಟೆ. ಹೊರಗಡೆ ಬಂದಾಗ ನೋಡ್ಬೋದು ಆ ಕಡೆ ಫುಲ್ಲು ನಮ್ಮ ಮನೆಗೆ ಆಪೋಸಿಟ್ ಸೈಡಲ್ಲಂತೂ ಫುಲ್ಲು ಮೋಡ. ಭಯನೇ ಆಯಿತು, ಹೋಗೋದೋ ಬೇಡವೋ ಅಂತ 2 ಥಿಂಕ್ ಮಾಡ್ತಾಯಿದ್ದೆ. ಆಮೇಲೆ ನಮ್ಮ ಮನೆಯವ್ರು ನೀನು ಬರ್ತೀಯೋ ಬರಲ್ವೋ ಹಂಗೆ ವೆಯ್ಟ್ ಮಾಡ್ಕೊಂಡಿದ್ರೆ ನಾನು ನಿನ್ನನ್ನು ಬಿಟ್ಬಿಟ್ಟೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದ್ರೆ, ಸರಿ ನಡೀರಿ ನೋಡೋಣ ಅಂದ್ಬಿಟ್ಟು ಛತ್ರಿ ಕೂಡ ಹಿಡ್ಕೊಂಡು ಹೋದೆ. ಹಾಗೆ ಬರ್ತಾ ಸುಂಕುದಕಟ್ಟೆನಲ್ಲಿ ಹೂ ಇತ್ತು. ಅಂದರೆ ನಾವು ಹೂಗೆ ಅಂತ ಹೋಗಿಲ್ಲ, ಬೆಂಡೆಕಾಯಿ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಹೂ ಎಲ್ಲ ಎಷ್ಟೊಂದು ರಾಶಿ ಹೂ ಹಾಕ್ಕೊಂಡಿದ್ರು. ಹಬ್ಬದ ಟೈಮಲ್ಲಿ ಇರುತ್ತೆ ನೋಡಿ ಆ ಥರ. ಸೊ ನೋಡ್ಬಿಟ್ಟು ಖುಷಿ ಆಯಿತು ನನಗೆ. ಹೋಗ್ಬಿಟ್ಟು ಒಂದು ಅರ್ಧ kg ಹೂ ತೊಗೊಂಬಂದ್ಬಿಡೋಣ ಅಂಥೇಳಿ ಶಾವಂತಿಗೆ ಹೂವು ಮತ್ತು ರೋಸ್ ಹೂವು 2 ತೊಗೊಂಡು ಅಲ್ಲಿಂದ ಹಾಗೆ ಬೆಂಡೆಕಾಯಿ ಕೂಡ ತೊಗೊಂಡು ತರಕಾರಿ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು. ಮೇಯ್ನಾಗಿ ನನಗೆ ಬೆಂಡೆಕಾಯಿ ಬೇಕಿತ್ತು ನೆಕ್ಸ್ಟ್ ಡೇಗೆ ನಾನು ಚಪಾತಿ ಮಾಡೋದಕ್ಕೆ. ಸೊ ಹಂಗಾಗಿ ಬೆಂಡೆಕಾಯಿ ತೊಗೊಂಡು ಮತ್ತು ಅಲ್ಲಿ ಸ್ವಲ್ಪ ನನ್ನದಷ್ಟು ಕೆಲಸಗಳಿತ್ತು. ಒಂದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ, ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಂದ ಮತ್ತು ಒಂದಷ್ಟು ಸೀರೆಗಳಿತ್ತು, ನಂದು ಸಿಂಪಲ್ ಸೀರೆಗಳಿತ್ತು. ಅದನ್ನೆಲ್ಲ ಜಿಗ್ಜಾಗ್ ಫಾಲ್ ಕೊಟ್ಟಿಲ್ಲ, ಜಿಗ್ಜಾಗಿ ಕೊಟ್ಬಿಟ್ಟು ಆಮೇಲೆ ಅಲ್ಲಿಂದ ನಾವು ಮನೆಗೆ ಬಂದ್ವಿ.
ಬಟ್ ಪುಣ್ಯಕ್ಕೆ ಮಳೆನೂ ಬರಲಿಲ್ಲ, ಏನೂ ಬರಲಿಲ್ಲ ಅವತ್ತು. ಹೆಂಗೆ ಹೋದ್ವಿ ಹಂಗೆ ಆರಾಮಾಗಿ ಮನೆಗೆ ಬಂದ್ವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುರುವಾರ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಎಲ್ಲ ಕೆಲಸ ಮುಗಿದ್ಮೇಲೆ ಒಟ್ಟಿಗೆ ಒಂದ್ಸಲ ಸ್ಟಾರ್ಟ್ ಮಾಡೋಣ ವೀಡಿಯೋನ ಅಂತ. ಯಾಕೆಂದರೆ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ನನ್ನ ಕೆಲಸ ಲೇಟ್ ಆಗಿಬಿಡುತ್ತೆ. ಇವತ್ತು ಬೇಗ ಪೂಜೆ ಮಾಡೋಣ ಅಂತ ಮಾಡ್ತಾ ಹಂಗೂ ನನ್ನ ಟೈಮ್ ಅಷ್ಟೇ ಆಗುತ್ತೆ. ಸೊ ಬೆಳಗ್ಗೆ ತಿಂಡಿಗೆ ಬಂದ್ಬಿಟ್ಟು ಚಪಾತಿ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ, ಗೊಜ್ಜು ಮಾಡಿದ್ದೆ. ಬಟ್ ಹಸಿಟ್ಟು ಶಾರ್ಟೇಜ್ ಇತ್ತು, ನಂಗೆ ಗೊತ್ತಿಲ್ಲ, ಹಾಗೆ ಕಳಿಸಿಟ್ಟೆ ಆಗ್ಬೋದೇನೋ ಅಂತ. ಸೊ ಸ್ವಲ್ಪ ಶಾರ್ಟೇಜ್ ಆಯಿತು. ಅದಕ್ಕೆ ಇವಾಗ ನಾನು ಮುದ್ದೆ ಹೆಂಗೂ 12 ಗಂಟೆ ಆಗ್ತಿರಲಿಲ್ಲ, ಮುದ್ದೆನೇ ಮಾಡ್ಕೊಂಡು ತಿನ್ಬಿಡೋಣ ಅಂದ್ಬಿಟ್ಟು ಮುದ್ದೆಗೆ ಇಟ್ಟಿದ್ದೆ. ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೋಗ್ತಿದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಸೊ ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಂದು ಗುರುಪುಷ್ಯ ಯೋಗ ಅಂತಲೂ ಇದೆ. ಸೊ ಹಂಗಾಗಿ ಗುರುವಾರ ಬಿದ್ದಿರೋದ್ರಿಂದ ತುಂಬಾ ಒಳ್ಳೆಯದು ಅಂತ ದೇವಸ್ಥಾನಕ್ಕೆ ಹೋಗಿ ಬರೋಣ. ನನ್ನ ಮಗನೂ ಕರ್ಕೊಂಡು ಅವನಿಗೂ ರಾಯರ ಆಶೀರ್ವಾದ ಸಿಗಲಿ. ನಮ್ಮನೆ ಆ ಕಡೆ ಡೌನ್ಗೆ ಹೋದರೆ ಇದೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆ. ಸೊ ಹಾಗಾಗಿ ಹೋಗ್ಬಿಟ್ಟು ಸಂಜೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಗೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ. ಮುದ್ದೆ ಮಾಡಿಕೊಂಡು ಅಷ್ಟು ಊಟ ಮಾಡಿಬಿಡ್ತೀನಿ. ಹೊಟ್ಟೆ ಶೀತ ಇದೆ ತುಂಬ. ಬೆಳಗ್ಗೆ ಒಂದೇ ಒಂದು ಬಾಳೆಹಣ್ಣು ತಿಂದ್ಬಿಟ್ಟು ಸ್ವಲ್ಪ ಪಪಾಯ ಇತ್ತು, ಅದನ್ನು ಕೂಡ ತಿಂದಿದ್ದೆ. ಇವಾಗ ಮುದ್ದೆ ಮಾಡ್ಕೊಂಡು ತಿಂತೀನಿ ಅಷ್ಟೇ. ಸ್ಟಾರ್ಟಿಂಗ್ ಇಂಟ್ರೋನಲ್ಲಿ ಬಂದಿರೋವಂಥ ವಿಡಿಯೋ ಏನಿದೆ ಗೊತ್ತಾ, ಅದು ಬಂದುಬಿಟ್ಟು ಲಾಸ್ಟ್ ಬ್ಲಾಗಲ್ಲೇ ಅದನ್ನು ಶೇರ್ ಮಾಡೋಣ ಅಂತ ಎಡಿಟ್ ಎಲ್ಲ ಮಾಡಿದೆ. ಬಟ್ ಲಾಸ್ಟ್ ಬ್ಲಾಗು ಜೊತೆಗೆ ಅದನ್ನು ಕೂಡ ಹಾಕಿದರೆ ತುಂಬಾ ಲೆಂತಿ ಆಗಿಬಿಡ್ತಾಯಿತ್ತು ವಿಡಿಯೋ. ಹಂಗಾಗಿ ಬೇಡ ಬಿಡು, ಬರೀ ಸ್ಯಾರಿ ಮತ್ತು ಬ್ಲೌಸ್ ಡಿಸೈನ್ ಮಾತ್ರ ಹಾಕೋಣ, ಈ ಮಿಕ್ಕಿದ್ದೇನಿದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡೋಣ ಅಂಥೇಳಿ ಇದ್ರ ಜೊತೆಗೆ ಅಟ್ಯಾಚ್ ಮಾಡಿದ್ದೀನಿ. ಸೊ ನೋಡಿ, ನೀವು ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಮೊದಲೆಲ್ಲಾಗೆ ನನಗೆ ತುಂಬ ಹೊಟ್ಟೆ ಹಸ್ಬಿಟ್ಟಿತ್ತು ಅವತ್ತು. ಯಾವಾಗಲೂ ಹಸ್ಬೆಂಡ್ ಕೆಲಸಕ್ಕೆ ಹೊರಡ್ತಾರಲ್ಲ, ಅವ್ರ ಜೊತೆ ಕುತ್ಕೊಂಡು ತಿಂದ್ಬಿಡ್ತೀನಿ ತಿಂಡಿನ. ಬಟ್ ಇವತ್ತು ತಿಂದಿರಲಿಲ್ಲ, ಪೂಜೆ ಎಲ್ಲ ಮಾಡಿಬಿಟ್ಟು ತಿನ್ನೋಣ ಅನ್ನೋಷ್ಟೆಲ್ಲ 12 ಗಂಟೆ ಆಯಿತು. ಬೇಗ ಪಟ ಅಂತ ಮುದ್ದೆ ಮಾಡಿಕೊಂಡು, ಬೆಂಡೆಕಾಯಿ ಗೊಜ್ಜು ಬೇರೆ, ಸಾಂಬಾರು ಮಾಡ್ಕೊಳ್ಳೋಕ್ಕೂ ನನಗೆ ಶಕ್ತಿ ಇರಲಿಲ್ಲ. ಸೊ ಬೆಂಡೆಕಾಯಿ ಗೊಜ್ಜಿದೆಯಲ್ಲ ಅದನ್ನು ಅಡ್ಜಸ್ಟ್ ಮಾಡ್ಕೊಂಬಿಡೋಣ ಅಂಥೇಳಿ ಮುದ್ದೆ ಮಾಡಿಕೊಂಡೆ. ಸೊ ನಾನು ಮುದ್ದೆ ಮತ್ತು ಬೆಂಡೆಕಾಯಿ ಗೊಜ್ಜು ರೆಡಿ ಇದೆ. ನಾನು ಚಪಾತಿಗೆ ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡಿದ್ದೆ ಗೊಜ್ಜನ್ನು. ಬಟ್ ಇವಾಗ ಸಾಂಬಾರು ಮಾಡೋ ಅಷ್ಟು ಪೇಷನ್ಸ್ ಇಲ್ಲ. ನಾನು ಸೊಪ್ಪು ತೊಗೊಂಡು ಬಂದಿದ್ದೀನಿ, ಮೊಸಪ್ಪಿನ ಸಾಂಬಾರು ಮಾಡೋಣ ಅಂಥೇಳಿ. ಬಟ್ ಅದು ಮಾಡೋವರೆಗೂ ಪೇಷನ್ಸ್ ಅಂತೂ ಖಂಡಿತ ನನಗಿಲ್ಲ. ಹಾಗಾಗಿ ಇದೇ ಗೊಜ್ಜಿಗೆ, ಬೆಂಡೆಕಾಯಿ ಗೊಜ್ಜಿಗೆ ಮುದ್ದೆ ಮಾಡ್ಕೊಂಡು ತಿಂತಾಯಿದ್ದೀನಿ. ಸ್ವಲ್ಪ ದೊಡ್ಡ ಮಾಡ್ಕೊಂಡಿದ್ದೀನಿ, ಗೊತ್ತಿಲ್ಲ ತಿನ್ನೋಕ್ಕಾಗುತ್ತಾ ಏನು ಅಂಥೇಳಿ. ಸೊ ತಿಂದ್ಬಿಟ್ಟು ವ್ಲಾಗ್ನ ಆಮೇಲಿಂದ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ಪೂಜೆ ಎಲ್ಲ ಆಯಿತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ರೆಡಿ ಆದರೆ ಮಳೆ, ಜೋರು ಮಳೆ. ಆ ಕಡೆ ಕರೆಂಟ್ ಹೊಡಿತದ, ಕರೆಂಟ್ ಹೋಗ್ಬಿಟ್ಟಿದೆ. ಎಷ್ಟು ಜೋರು ಮಳೆ ಅಂದರೆ ಫುಲ್ಲು ಗುಡುಗು ಮಿಂಚು ಸಿಡ್ಲು. ಆ್ಯಕ್ಚುಲಿ ನೆನ್ನೆ ಬರುತ್ತೆ ಅಂತ ನಾವು ಅಂದ್ಕೊಂಡ್ವಿ. ನಾನು ಹೊರಗಡೆ ಕಾಲಿಟ್ಟಾಗಲೇ ಅಪ್ಪ ಇದೆ ಹಿಂಗಿದೆ ಮೋಡ, ಅದು ಬೇರೆ ಮಿಂಚ್ತಾ ಇದೆ, ಏನಪ್ಪ ಮಾಡೋದು, ಹೋಗ್ಲೋ ಬೇಡವಾ ಆ ಥರ ಥಿಂಕ್ ಮಾಡಿದೆ. ಬಟ್ ಇವತ್ತು ಬರ್ತಾಯಿದ್ವಿ. ನೆನ್ನೆ ಏನಾದ್ರು ಇವತ್ತಿನ ಥರ ಆಗ್ಬಿಟ್ಟಿದ್ರೆ ರೀ ಏನ್ರಿ, ನೆನ್ನೆ ಹೊರಗಡೆ ಹೋದಾಗ ಹಿಂಗೆ ಆಗ್ಬಿಟ್ಟಿದ್ರೆ ನನ್ನ ಬೈಕೋತಾ ಇದೆ. ಯಾಕೆ ಬೈಕೋತೀರಾ? ಏನು ನಾನೇ ನೋಡ್ದ, ನನ್ನನ್ನು ಕರ್ಕೊಂಡು ಹೋಗಿದ್ದಕ್ಕೆ ಮಳೆ ಬಂದಿಲ್ಲ ನೆನ್ನೆ, ಗೊತ್ತಾ? ಹಾಂ, ಮತ್ತು ಅವಾಗ ನಾನು ಎಷ್ಟು ಲಕ್ಕಿ ನಿಮಗೆ, ನನ್ನನ್ನು ಕರ್ಕೊಂಡು ಹೋಗಿರೋದಕ್ಕೆ ನಿಮ್ಗೆ ಮಳೆ ಬಂದಿಲ್ಲ. ನೆನ್ನೆ ಫುಲ್ಲು ಮಳೆ ಬಂದ್ಬಿಟ್ಟು ಇದ್ದರೆ ನಾನು ಹಂಗೂ ಛತ್ರಿ ಕೂಡ ತೊಗೊಂಡೋಗಿದ್ದೆ ಹೋಗುವಾಗ. ಆಮೇಲೆ ಸದ್ಯ ಮಳೆ, ಎಲ್ಲೂ ಮಳೆ ಬಂದಿಲ್ಲ. ಇವತ್ತಂತೂ ಹಿಂಗೆ ಎಷ್ಟು ಜೋರು ಮಳೆ ಅಂದರೆ ಹೊರಗಡೆ ಹೋಗೋಕ್ಕೆ ಭಯ. ಅದರಲ್ಲಿ ಇವರಿಬ್ಬರು ನಿಂತ್ಕೊಂಡು ಮೀಟಿಂಗ್ ಬೇರೆ ಮಾಡ್ತಾವ್ರೆ. ಅಲ್ಲಿ ಗುಡುಗು ಮಿಂಚು ನೋಡ್ತಾ ಇದ್ರೇ ಒಂಥರ ಭಯ ಆಗುತ್ತೆ ನನಗೆ.
ಇವರು ಅಲ್ಲೇ ನಿಂತ್ಕೊಂಡು ಮೀಟಿಂಗ್ ಬೇರೆ. ನನ್ನ ಮಗ ಹೊರಗಡೆ ಒಂದು ಸ್ಟೆಪ್ ಹೊರಗಡೆ ಬೇರೆ ಹೋಗ್ಬಿಟ್ಟವನೆ. ಏಯ್ ಒಳಗೆ ಬರಬೇಕು ಶಿಶಿರ್, ಒಳಗೆ ಬರೋ, ಒಳಗೆ ಬಾ. ಹಾಂ, ಕೊಬ್ಬು ಜಾಸ್ತಿ ನಿನಗೆ. ನಮಗೆಲ್ಲ ಆವಾಗ ನಿಮ್ಮ ಥರ ಚಿಕ್ಕವರಿದ್ದಾಗ ಏನು ಗೊತ್ತಾ, ನಮ್ಮ ಅಜ್ಜಿ ಈ ಥರ ಜೋರು ಗುಡುಗು ಮಿಂಚು ಮಳೆ ಬಂತು ಅಂದರೆ ಹೊರಗಡೆ ಒಂದು ಮಚ್ಚಿಟ್ಬಿಟ್ಟು ಎಲ್ಲ ಮಕ್ಕಳು ಡೋರ್ ಹಾಕಿ ಒಳಗಡೆ ಕೂರಿಸೋದು ಗೊತ್ತಾ. ಈಚೆನೇ ಬಿಡ್ತಿರ್ಲಿಲ್ಲ ನಮ್ಮನ್ನ. ಸಿಡ್ಲೋಡ್ಬಿಡುತ್ತೆ ಅಂದ್ಬಿಟ್ಟು ಹೊರಗಡೆ ಒಂದು ದೊಡ್ಡ ಮಚ್ಚು. ನಮ್ಮದು 2 ಡೋರ್ ಇತ್ತು, ನಮ್ಮ ಮನೆಗೆ 2 ಡೋರ್ ಇತ್ತು, ಈ ಕಡೆ ಒಂದು ಡೋರ್ ಈ ಕಡೆ ಒಂದು ಡೋರ್ ಅಂತ. 2 ಡೋರ್ಗೂ ಒಂದೊಂದು ಮಚ್ಚಿಕ್ಬಿಟ್ಟು ಒಳಗಡೆ ಮಕ್ಕಳನ್ನೆಲ್ಲ ಒಳಗಡೆ ಕೂರಿಸ್ಕೊಂಡಿರೋದು ನಮ್ಮ ಅಜ್ಜಿ. ಈಚೆನೇ ಬಿಡ್ತಾ ಇರಲಿಲ್ಲ ಯಾರೂ, ಹೋಗಬೇಡಿ ಮಳೆನೆಲ್ಲ ಆಚೆ ಹೋಗ್ಬೇಡ್ರಿ ಅಂತ. ಈಗಿನ ಕಾಲದವ್ರು ನೋಡಿ ನಮ್ಮ ಮಾತೇ ಕೇಳಲ್ಲ. ಏನು ಮಾಡೋಣ, ಕಾಫಿ ಮಾಡೋಣ ಅಂತ ಹೋದ್ನ, ಹಾಲು ಹೊಡೆದೋಯ್ತು. ಈ ಬೇಸಿಗೆಗೆ ಹಾಲು ಕೂಡ ಇರಲ್ಲ. ಅದು ಆ್ಯಕ್ಚುಲಿ ಕಾಯಿಸ್ಬಿಟ್ಟು ಇಟ್ಬಿಡ್ತಾಯಿದ್ದೆ ನಾನು, ಮರ್ತಂಗಿ ಬೆಳಗ್ಗೆ ತಂದ್ರಲ್ಲ ಹಂಗೆ ಇಟ್ಬಿಟ್ಟಿದ್ದೀನಿ. ಅದು ಹಂಗೆ ಇಟ್ಟರೆ ಇರಲ್ಲ, ಹೋಗ್ಬಿಡುತ್ತೆ. ಚೆನ್ನಾಗಿದೆ ವೆದರು, ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಹೋದರೆ ಹಿಂಗಾಯ್ತು. ಇವಾಗ ಝೆಪ್ಟೋನಲ್ಲಾದರೂ ಬುಕ್ ಮಾಡೋಣ ಅಂದರೆ ಪಾಪ ಅವ್ರಿಗೂ ಕೂಡ ಬರೋದು ಕಷ್ಟ ಆಗುತ್ತೆ ಮಳೆಯಲ್ಲಿ. ಹಂಗಾಗಿ ನೋಡೋಣ, ಮಳೆ ನಿಂತ ಮೇಲೆ ಹೋಗ್ಬಿಟ್ಟು ತೊಗೊಂಡು ಬರೋದು ಅಥವಾ ಬುಕ್ ಮಾಡಿ ತರಿಸ್ಕೊಳ್ಳೋದು ಮನೆಗೆ ನೋಡೋದು. ಒಟ್ನಲ್ಲಿ ಅದು ಇವಾಗಂತೂ ಕಾಫಿ ಕುಡಿಲೇಬೇಕು ನಾನು. ಎಸ್, ಕುಡಿಲೇಬೇಕು. ಇವತ್ತೊಂದು ಕುಚ್ಚು ವೀಡಿಯೋ ಕೂಡ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲೇ ಇಲ್ಲ. ಕುಚ್ಚು ವೀಡಿಯೋ ಮಾಡೋಣ ಒಂದು ನಂದೇ ಸೀರೆಗೆ ಅಂತ. ಇವತ್ತು ದಾರ ಎಲ್ಲ ಸುತ್ತಿಟ್ಬಿಟ್ಟು ನಾಳೆ ಬೇಬಿ ಕೆಲಸ ಮುಗಿಸಿ ವೀಡಿಯೋ ಮಾಡ್ಕೊಂಡ್ಬಿಡ್ತೀವಿ ಆಯಿತಾ. ಅಡುಗೆಗೆ ಇವತ್ತು ನನ್ನ ಮಗ ಸ್ಪೆಷಲ್ ಮ್ಯಾಗಿ ಸ್ಪೆಷಲ್. ಇವತ್ತು ಮಸಾಲ ಮ್ಯಾಗಿ ಮಾಡ್ತಾನಂತೆ. ಏನಂದರೆ ತುಂಬ ದಿನ ಆಗ್ಬಿಟ್ಟಿತ್ತು, ಹಂಗಾಗಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡ, ಮಮ್ಮಿ ಪ್ಲೀಸ್ 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 ಅಂತೇಳಿ. ಸೊ ಆಯಿತು ಬಿಡು, ಇವತ್ತು ಒಂದು ದಿನ ಇವತ್ತು ತಿನ್ನಲಿ ಅಂದ್ಬಿಟ್ಟು ನಾನು ಕೂಡ ಇವತ್ತೊಂದು ದಿನ ಫ್ರೀ ಬಿಟ್ಟಿದ್ದೀನಿ ನನ್ನ ಮಗನಿಗೆ. ನನ್ನ ಮಗ ಏನು ಸ್ಪೆಷಲ್ ರೆಸಿಪಿ ಮಾಡ್ತಾನೆ ಅಂತ ವೀಡಿಯೋದಲ್ಲಿ ಶೇರ್ ಮಾಡ್ತೀನೋ. ಹಾಂ, ಮಾಡ್ತೀಯಾ? ಸರಿ, ಮಾಡುವಾಗ ಹೇಳು, ನಾನು ರೆಕಾರ್ಡ್ ಮಾಡ್ಕೊಡ್ತೀನಿ ಆಯಿತಾ. ನನ್ನ ಮಗನ ಸ್ಪೆಷಲ್ ಮಸಾಲ ಮ್ಯಾಗಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ. ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಕೈಯಲ್ಲಿ ಇಟ್ಕೊಳಕ್ಕಾಗ್ತಲ್ಲ, ಪೇನ್ ಅಂತ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಿನ್ನೆ ಈವ್ನಿಂಗ್ ನಾನು ಬ್ಲಾಗ್ನ ಮಾಡ್ತಾಯಿದ್ದವಳು, ಇವತ್ತು ಈವ್ನಿಂಗ್ ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಿನ್ನೆ ನನ್ನ ಮಗ ಮಾಡೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ನ. ಮಮ್ಮಿ ನಾನೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ, ಆಮೇಲೆ ಬಂದು ರೆಸಿಪಿನ ಇದು ಮಾಡ್ಕೊ ಅಂತ ಹೇಳಿದ. ಸೊ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಬಂದು ನೋಡ್ತೀನಿ, ಸಜ್ಜೆ ಮೇಲೆ ಎಲ್ಲೂ ಜಾಗ ಇಲ್ಲ, ಹಂಗೆ ಫುಲ್ಲು ಎಲ್ಲ ಅಂದ್ಬಿಟ್ಟಿದ್ದಾನೆ. ನನಗೆ ಅದು ನೋಡಿದ ತಕ್ಷಣ ತಲೆ ಫುಲ್ ತಿರುಗಿಬಿಡ್ತು. ಸೊ ಹಂಗಾಗಿ ಕೋಪ ಮಾಡ್ಕೊಂಡು ಅವನ ಮೇಲೆ ಅಷ್ಟು ಅದೆಲ್ಲ ಕ್ಲೀನ್ ಮಾಡು ಅಂಥೇಳಿ ಅವ್ನು ಮಾಡಲಿಲ್ಲ. ಕಡೆಗೆ ನಾನೇ ಮಾಡಿದ್ದು, ಎಲ್ಲ ಕ್ಲೀನಿಂಗ್ ಎಲ್ಲ ನಾನೇ ಮಾಡಿಬಿಟ್ಟು ಮಾಡಿದೆ. ಸೊ ಹಂಗಾಗಿ ನಾನೇನು ಮಾಡ್ಕೊಳ್ಳಿಲ್ಲ, ಜಸ್ಟ್ ಏನಿಲ್ಲ, ಸುಮ್ಮನೆ ಟೊಮೊಟೊ ಈರುಳ್ಳಿ ಅದಕ್ಕೇನೋ ಸೋಯಾ ಸಾಸ್ ಅಂತ ಚಿಲ್ಲಿ ಸಾಸ್ ಏನೇನೋ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಅಂತೇಳಿ. ನಾನು ಊಟ ಮಾಡಿಲ್ಲ, ನಾನು ಹೇಳಬೇಕು ಅಂತಂದರೆ ಯಾಕೋ ಕಾಫಿ ಕುಡಿಬೇಕು ಅನ್ನಿಸ್ತಿತ್ತಾ, ಹಾಲು ಬೇರೆ ಹೊಡೆದೋಯ್ತಾ, ಅದಕ್ಕೆ ಮುನ್ನವ್ರಿಗೆ ಹೇಳಿದೆ ಕಾಫಿ ಕುಡಿಬೇಕು ಅನ್ನಿಸ್ತಾ ಇದೆ ಅಂತ. ಸೊ ಇಲ್ಲೇ ಎಲ್ಲ ಅಂಗಡಿ ಹತ್ರದ ಇಲ್ಲಿ ತೊಗೊಂಡ್ಬರ್ತೀನಿ ಇರು ಅಂತೇಳ್ಬಿಟ್ಟು ಹೋಗಿ ತೊಗೊಂಡು ಬಂದರು. ಕಾಫಿ ಮಾಡ್ಕೊಂಡು ಕುಡಿದ, ಕಾಫಿ ಜೊತೆ ಬಂದು ತಂದಿದ್ರೆ. ಸೊ ಒಂದು ಬಂದು ತಿನ್ನ, ಅಲ್ಲೇ ಹೊಟ್ಟೆ ತುಂಬೋಯ್ತು. ಮತ್ತು ಇವನು ಬೆಮ್ಮನ ಜೊತೆ ಮೇಲೆ ಕೋಪ ಮಾಡ್ಕೊಂಡು ಹೋಗಿ ಮಲ್ಕೊಂಬಿಟ್ನ. ಸೊ ಹಾಗಾಗಿ ನಾನು ವೀಡಿಯೋನೂ ಮಾಡ್ಕೊಳ್ಳಿಲ್ಲ, ರೆಸಿಪಿನೂ ಶೂಟ್ ಮಾಡ್ಕೊಳ್ಳಿಲ್ಲ, ಏನೂ ಮಾಡ್ಕೊಳ್ಳಿಲ್ಲ. ಇನ್ನು ಬೆಳಗ್ಗೆ ಇವತ್ತು ಫ್ರೈಡೇ ಎಲ್ಲ ಕೆಲಸ ಮುಗಿಸಿ ನಾನು ಪೂಜೆ ಎಲ್ಲ ಮಾಡಿ ವಿಡಿಯೋ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡ್ರೆ ಅದು ನೋಡಿದ್ರೆ 45-50 ಮಿನಿಟ್ಸ್ ಏನೋ ಇದೆ ವೀಡಿಯೋ. ಸೊ ಅದಕ್ಕೆ ನಾನೇನು ಮಾಡಿದೆ, ಅದನ್ನು ಕಟ್ ಮಾಡಿಬಿಟ್ಟೆ. ವೀಡಿಯೋ ಕಟ್ ಮಾಡಿಬಿಟ್ಟು, ಅಂದರೆ ನಾನು ಏನು ಬ್ಲೌಸ್ ತೊಗೊಂಡು ಬಂದಿದ್ದೀನಲ್ಲ, ಅದು ಹಿಂದೆನೂ ಸ್ವಲ್ಪ ಒಂದಷ್ಟು ವೀಡಿಯೋಗಳಿತ್ತು, ಅದನ್ನು ಕಟ್ ಮಾಡಿಬಿಟ್ಟು ಜಸ್ಟ್ ಬರೀ ಸೀರೆದು ಮತ್ತು ಬ್ಲೌಸ್ದು ಅಷ್ಟೇ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಅದ್ರದ್ದು ಹಿಂದಿಂದು ವೀಡಿಯೋ ಎಲ್ಲ ಅಂತ ಇದ್ರ ಜೊತೆಗೆ ಅಟ್ಯಾಚ್ ಮಾಡ್ತೀನಿ, ಈ ವಿಡಿಯೋ ಜೊತೆ ಅಟ್ಯಾಚ್ ಮಾಡ್ತೀನಿ ನೋಡಿ ಅಂತ. ಇವಾಗ ಅಡುಗೆ ಇಷ್ಟೊತ್ತು ವೀಡಿಯೋ ನನ್ನ ಕೆಲಸ ಎಲ್ಲ ಮುಗಿಸಿ ಇವತ್ತು ಬಂದುಬಿಟ್ಟು ಪುಳಿಯೋಗರೆ ಮಾಡಿದ್ದೆ, ತಿಂಡಿ ತಿಂದ್ಬಿಟ್ಟು ಆಮೇಲೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಸೊಪ್ಪು ಬಿಡಿಸಿ ಸೊಪ್ಪು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಹೀಗೆ ಕುಕ್ಕರ್ ಹಾಕಿಲ್ಲ ಇವತ್ತು, ಹಾಗೆ ಹಾಕಿದ್ದೀನಿ. ಯಾಕೆಂದರೆ ನನ್ನ ಹಸ್ಬೆಂಡು ಅವರೇ ಬೇಳೆ ತೊಗೊಂಡು ಬಂದಿದ್ರು, ಅವರಿಗೆ ಸೊಪ್ಪಿಗೆ ಅವರೇ ಬೇಳೆ ಹಾಕ್ಬಿಟ್ಟು ಮಾಡಬೇಕಂತೆ. ಬಟ್ ಕುಕ್ಕರ್ಗೆ ಹಾಕಿದ್ರೆ ಏನು ಗೊತ್ತಾ, ಬೇಗ ಬೆಂದೋಗ್ಬಿಡುತ್ತೆ, ಅವರೇ ಬೇಳೆನೇ ಸಿಗೋಲ್ಲ ಅವ್ರಿಗೆ. ಸೊ ಹಾಗಾಗಿ 2 ಸಲ ಮಾಡಿದೆ. ಒಂದು ಸಲ
ಮಾಮೂಲಿ ಕೂಗಿಸ್ದಾಗೆ 2 ಕೂಗು ಕೂಗಿಸ್ಬಿಟ್ಟು ಅದು ಫುಲ್ ಮಸ್ಟರ್ಡ್ ಆಗಿಬಿಟ್ಟಿತ್ತು. ಇನ್ನೊಂದ್ಸಲ ನೋಡೋಣ ಅಂತ ಒಂದೇ ಒಂದು ಕೂಗಿಸ್ಬಿಟ್ಟು ತೆಗೆದ್ಬಿಟ್ಟೆ. ಬಟ್ ಅವಾಗಲೂ ಕೂಡ ಅದೇ ಥರನೇ ಫುಲ್ ಬೆಂದೋಗ್ಬಿಟ್ಟಿತ್ತು. ಅದಕ್ಕೆ ಈ ಸಲ ಪಾತ್ರೆನಲ್ಲೇ ಮಾಡೋಣ ಅಂತ ಎಲ್ಲ ಹಾಕಿಟ್ಟಿದ್ದೀನಿ. ಬೆಂದ ಮೇಲೆ ಸೊಪ್ಪು ತೆಗೆದ್ಬಿಟ್ಟು ರುಬ್ಬಿಟ್ಟು ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಇದು ಅಡುಗೆಗೆ ಇಟ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡಿದ್ವಲ್ಲ, ಜಸ್ಟ್ ಅದನ್ನಾದರೂ ಮಾಡೋಣ ಅಂತೇಳಿ ಅಂದ್ಕೊಂಡು ಇವತ್ತು ಫ್ರೈಡೇ ಕೊಡ್ತೀನಿ ಅಂತ ಹೇಳಿದರು ಸೀರೆಗಳೆಲ್ಲ. ಇವತ್ತು ಹೋಗೋದಾ ಅಥವಾ ನಾಳೆ ತೊಗೊಂಡು ಬರೋದಾ ಗೊತ್ತಿಲ್ಲ. ಹೋಗಿ ಅವ್ರು ಹೇಳಿದರು ಫ್ರೈಡೇ ಕೊಡ್ತೀವಿ ಅಂತ. ಬಟ್ ಇಲ್ಲಿಂದ ಕುರುಬಳ್ಳಿಗೆ ಹೋಗಬೇಕು. ಈ ನಡುವೆ ಬೇರೆ ಮಳೆ, ನೆನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ನಮ್ಮ ಮನೆ ಹತ್ರ. ಅಲ್ಲಿ ಕುರುಬಳ್ಳಿಲೂ ಆಗಿದೆ ಅಂತ ನನ್ನ ಫ್ರೆಂಡ್ ಹೇಳ್ತಾಯಿದ್ಲು, ಮತ್ತು ನಮ್ಮ ಅತ್ತೆ ಕೂಡ ಫೋನಲ್ಲಿ ಹೇಳ್ತಾಯಿದ್ಲು ಅಲ್ಲೂ ಕೂಡ ಮಳೆ ಆಗಿದೆ ಅಂತ. ಸೊ ಹಾಗಾಗಿ ನೋಡ್ತೀನಿ, ಇವತ್ತಾದರೆ ಇವತ್ತು, ಇಲ್ಲಾಂದರೆ ನಾಳೆ ಹೋಗಿ ತೊಗೊಂಬರ್ತೀನಿ. ಇನ್ನು ಲಾಸ್ಟ್ ಇದರಲ್ಲೇ ನಾನು ತೋರಿಸಿದ್ದೆ ವಿಡಿಯೋ, ಅದು ಕುಚ್ಚು ಕಂಪ್ಲೀಟ್ ಆಗಿತ್ತು ಅಂಥೇಳಿ. ಇವತ್ತು ಆ್ಯಕ್ಚುಲಿ ವೀಡಿಯೋನೂ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಎಲ್ಲಿ ಕೆಲಸದಲ್ಲಿ ನಾನು ವೀಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ಇನ್ನೇನಂದರೆ ನಾರ್ಮಲಾಗಿ ನಾವು ವೀಡಿಯೋ ಮಾಡಿಬಿಟ್ರೆ ಏನು ಗೊತ್ತಾ, ಆಮೇಲೆ ವಾಯ್ಸ್ ಓವರ್ ಮಾಡುವಾಗ ನಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದು ಅಂದರೆ ಹೇಳ್ಕೊಳ್ತಾ ಹಾಗೇ ನಾವು ಬ್ಲಾಗ್ ಮಾಡಿಬಿಟ್ರೆ ಚೆಂದ. ಆಮೇಲೆ ಬ್ಲಾಗ್ ಮಾಡೋ ಎಸ್ಪೆಷಲಿ ನನಗೆ ಕುಚ್ಚು ವೀಡಿಯೋದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಅದನ್ನು ಮ್ಯಾನೇಜ್ ಮಾಡೋದಕ್ಕೆಲ್ಲ. ಸೊ ಹಂಗಾಗಿ ಕುಚ್ಚು ಕಟ್ತಾ ಎಕ್ಸ್ಪ್ಲೈನ್ ಮಾಡಿದ್ರೆ ನನಗೆ ಈಸಿ ಅಂದ್ಬಿಟ್ಟು ಅದನ್ನಲ್ಲಿಗೆ ಸ್ಟಾಪ್ ಮಾಡಿ ಇವಾಗ ಫಸ್ಟ್ ಮನೆ ಕೆಲಸ ಮುಗಿಸೋಣ. ಇನ್ನು ಈವ್ನಿಂಗ್ ಆಯಿತು ಅಂತಂದರೆ ನನ್ನ ಮಗ ನನ್ನ ಹಸ್ಬೆಂಡ್ ಏನಾದ್ರು ಬಂದರೆ TV ಅವ್ರು ಆಫೇ ಮಾಡಲ್ಲ. ರೂಮಲ್ಲಿ ಕುತ್ಕೊಂಡಂತೂ ನನಗೆ ಈ ಥರದ್ದೆಲ್ಲ ಬ್ಲಾಗ್ ಮಾಡೋದು ಕಷ್ಟ. ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ರೂಮಲ್ಲೇ ಕುತ್ಕೊಂಡು ಕುಚ್ಚು ಕಟ್ಟೋದನ್ನೆಲ್ಲ ಬ್ಲಾಗ್ ಮಾಡೋದಕ್ಕೆ. ಆದರೆ ಇವತ್ತು ಈವ್ನಿಂಗ್ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ. ಹಾಗಾಗಿ ನಾನು ನನ್ನ ಮಗ ಮಾಡಿದ ರೆಸಿಪಿನ ಶೇರ್ ಮಾಡಲಿಲ್ಲ ನಿಮ್ಮ ಜೊತೆ. ಇವಾಗ ಸೊಪ್ಪಿನ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ನೆಂಚ್ಕೊಳ್ಳೋದಕ್ಕೆ ಮೊಟ್ಟೆ ಇದೆ. ಸೊ ಎಗ್ ತಿಂತಾರ, ಎಗ್ ಬುರ್ಜಿ ಏನಾದರೂ ಮಾಡ್ತೀನಿ. ಗೊತ್ತಿಲ್ಲ ನನಗೆ. ಒಂದೊಂದ್ಸಲ ಬೋಂಡ ಮಾಡುವಂತಾರೆ. ಈಗಿರೋ ಆಯಿಲ್ ಪ್ರೈಸಲ್ಲಿ ಬೋಂಡ ಮಾಡಬೇಕಂದ್ರೆ ಭಯ ಆಗುತ್ತೆ ನನಗೆ ಹೇಳಬೇಕು ಅಂದರೆ. ಸೊ ಹಾಗಾಗಿ ಮತ್ತು ಮೋದಿಜಿಯವರು ಬೇರೆ ಹೇಳಿದಾರಲ್ವ, ಆಯಿಲ್ನ ಸ್ವಲ್ಪ ಕಮ್ಮಿ ಯೂಸ್ ಮಾಡಿ, ಆಮೇಲೆ ಚಿನ್ನ ಬೆಳ್ಳಿ ತೊಗೊಳ್ಳೋದನ್ನ ಕಮ್ಮಿ ಮಾಡಿ ಅಂತ. ಸೊ ಹಾಗಾಗಿ ಪೂರ್ತಿ ನಾನು ಅದನ್ನು ಪಾಲಿಸ್ತಾ ಇದ್ದೀನಿ. ಸೊ ಅಡುಗೆ ಮಾಡಬೇಕು. ಇನ್ನೇನು ನನ್ನ ಮಗ ಕೂಡ ಬಂದುಬಿಡ್ತಾನೆ. ಬಂದಿದ್ದ ತಕ್ಷಣ ಆಮೇಲೆ ಮಮ್ಮಿ ಊಟ ಅಂತ ಇವಾಗೇನು ಅಷ್ಟೇನು ಇದು ಮಾಡಲ್ಲ, ಯಾಕೆಂದರೆ ಬನ್ನಿದೆ. ಸೊ ಹಣ್ಣುಗಳೆಲ್ಲ ಇರುತ್ತಾ, ಬಂದಿದ್ದ ತಕ್ಷಣ ತಿಂದ್ಬಿಟ್ಟು ಸುಮ್ಮನೆ ಆಗ್ತಾನೆ. ನೋಡ ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ. ನಿನ್ನೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಮಳೆ ಬಂದಿದ್ದರಿಂದ ಹೋಗೋಕ್ಕಾಗಿಲ್ಲ. ನೋಡೋಣ ಇವತ್ತೇನಾದರೂ ಹೋಗಿ ಬರ್ತೀವ ದೇವಸ್ಥಾನಕ್ಕೆ ಅಂತೇಳಿ. ಈವ್ನಿಂಗ್ ನನ್ನ ಹಸ್ಬೆಂಡ್ ಬಂದಮೇಲೆ ಅವ್ರ ಮೂಡ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಹೋಗೋದು, ಹೊರಗಡೆ ಬರೋದು ಎಲ್ಲ. ಈವ್ನಿಂಗ್ ಆದರೆ ಹೋಗಿ ಬರೋಕ್ಕಾಗುತ್ತೆ ದೇವಸ್ಥಾನಕ್ಕೆ. ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋದು. ಇವತ್ತು ಸದ್ಯಕ್ಕೆ ಅಡುಗೆ ಮಾಡೋದು ಅಷ್ಟೇ. ಯಾವುದೋ ಒಂದು ವೀಡಿಯೋ ನೋಡ್ದಂಗೆ ಆಯ್ತು ಪಾಪ. ನಾನು ಒಬ್ಬಳೇ ಇದ್ದೀನಿ ಅಂದ್ಬಿಟ್ಟು ನನಗೊಂದು ಪ್ಲ್ಯಾಂಟ್ ತೊಗೊಂಬಂದೆ. ಆ ಪ್ಲ್ಯಾಂಟ್ ಒಂದೇ ಐತೆ ಅಂತ ಇನ್ನೊಂದು ಪ್ಲ್ಯಾಂಟ್ ತೊಗೊಂಬಂದೆ. ಅದಕ್ಕೆ ಮತ್ತೊಂದು ಅಂತ ಗಾರ್ಡನ್ ಮಾಡ್ತಾರಲ್ಲ, ಹಂಗಾಯ್ತು ಇವಾಗ ನಿನ್ನ ಕತೆ. ಎಲ್ಲಿ ತೊಗೊಂಬಂದೆ ಇಷ್ಟೊಂದು ಪ್ಲ್ಯಾಂಟು? ಹಾಂ, ಏಕೆ? ಅದು ಜೇಡ್ರು ಪ್ಲ್ಯಾಂಟ್ ಅಲ್ಲ ರೀ, ಜೇಡ್ ಪ್ಲ್ಯಾಂಟು. ಜೇಡ್ರು ಪ್ಲ್ಯಾಂಟ್ ಅಲ್ಲ ರೀ, ಜೇಡ್ ಪ್ಲ್ಯಾಂಟು. ಏನದು? ಹೂವನಾ? ಯಾಕೆ ಇಷ್ಟೊಂದು ಹೂವು? 50 ರೂಪಾಯಿ. ನೀವು ಒಂಥರ ಮೊನ್ನೆ ತೊಗೊಂಬಂದಿದ್ವಿ ತಾನೇ? ಯಪ್ಪ 50 ರೂಪಾಯಿ ಹೇಳ್ತೆ ನೋಡಿ ಇಷ್ಟು ಹೂಕ್ಕೆ. ಎಷ್ಟು? ಅರ್ಧ KGನ 1 KGನ? 1 KG ರೋಸ್ಗೆ 50 ರೂಪಾಯಿ ಅಂತೆ. ಎಲ್ಲಿ? ಹೆಸ್ರುಘಟ್ಟದಲ್ಲಿ. ಅಲ್ಲೇ ತೊಗೋಬೇಕು ಇನ್ಮೇಲೆ. ಇದೆಷ್ಟು? ಇದ್ಯಾವ ಪ್ಲ್ಯಾಂಟು? 50 ರೂಪಾಯಿ. ಇದ್ಯಾವ ಪ್ಲ್ಯಾಂಟು? ಏನೋ ಮಾವಿನಕಾಯಿ ತಂದ್ಬಿಟ್ಟಿದ್ದೀರಾ? ತೋದಪುರಿ ಯಾರು ತಿಂತಾರೆ ಪಾಪ ಅಷ್ಟೊಂದು ತೋದಪುರಿ? ಹಾಂ, 30 ರೂಪಾಯಿ ತೋತಾಪುರಿ. ಯಾರು ತಿಂತಾರೆ ಅಂತ ಅಷ್ಟೊಂದು ತಂದಿದ್ಯಾ? ಹಾಂ, KG ಎಷ್ಟು KG ತಂದೆ? 2 KG 60 ರೂಪಾಯಿ. ಯಪ್ಪ,
ಇನ್ನು ನನ್ನ ಮಗ ಸ್ಕೂಲಿಂದ ಬಂದು ಅವನು ಊಟನೇ ಮಾಡಲಿಲ್ಲ. ಸೊ ಹಾಗಾಗಿ ಈವ್ನಿಂಗ್ ಹಸ್ಬೆಂಡ್ ಬಂದಮೇಲೆ ಒಗ್ಗರಣೆ ಮಾಡೋಣ ಅಂತ ಸುಮ್ಮನೆ ಆಗಿಬಿಟ್ಟೆ. ಸೊ ಅವ್ರು ಬಂದಮೇಲೆ ಸಾರಿಗೆಲ್ಲ ಒಗ್ಗರಣೆ ಮಾಡಿ ಇಲ್ಲಿಂದ ಟೆಂಪಲ್ ಕೂಡ ಹೋದ್ವಿ. ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್